ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ರೈತರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ. ಬಗರ್ ಹುಕುಂ ಯೋಜನೆಯ ನಿಯಮವನ್ನು ಕೊಂಚ ಸಡಿಲಿಸಲು ಸರ್ಕಾರ ನಿರ್ಧರಿಸಿದೆ. ಯೋಜನೆಯಡಿ ಅರ್ಜಿ ಸಲ್ಲಿಸಿರೋ ಅರ್ಹ ಫಲಾನುಭವಿ ಮೃತಪಟ್ಟರೆ ಅಂಥವರಿಗೆ ಇನ್ಮುಂದೆ ಜಮೀನು ಮಂಜೂರು ಮಾಡಬೇಕು. ಜೊತೆಗೆ ಡಿಜಿಟಲ್ ಸಾಗುವಳಿ ಚೀಟಿ ಕೂಡ ಕೊಡಬೇಕು. ಹೀಗಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಎಲ್ಲ ತಹಸೀಲ್ದಾರ್ಗಳು ಹಾಗೂ ಭೂ ದಾಖಲೆ ಸಹಾಯ ನಿರ್ದೇಶಕರಿಗೆ ಖಡಕ್ ಆಗಿ ಆದೇಶ ನೀಡಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಹತ್ಯೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಇದಕ್ಕೆ ಕಾರಣ ಸಚಿನ್ ಬರೆದಿಟ್ಟ ಡೆತ್ ನೋಟ್. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರನ್ನ ಹೆಸರಿಸಿದ್ದ ಮರಣಪತ್ರ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿತ್ತು. ಇದೀಗ ಡೆತ್ ನೋಟ್ನಲ್ಲಿ ಹೆಸರಿಸಲಾಗಿದ್ದ 5 ಆರೋಪಿಗಳನ್ನು ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಎಸ್ಎಸ್ಎಲ್ಸಿ ಸೆಕೆಂಡ್ ಪಿಯು ಪರೀಕ್ಷೆ ಫಿಕ್ಸ್ ಆಗಿದೆ. ಮಾರ್ಚ್ 1ರಿಂದ 20ರವರೆಗೆ ಪಿಯು ಪರೀಕ್ಷೆ ನಡೆದರೆ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಈ ಟೈಮ್ ಟೇಬಲ್ನ ಕಂಪ್ಲೀಟ್ ಡೀಟೇಲ್ಗೆ ಮುಖಪುಟ ನೋಡಿ. ಆಂತರಿಕ ಗೊಂದಲದಿಂದ ಕುಗ್ಗಿರುವ ಪಕ್ಷಕ್ಕೆ ಸಂಘಟನೆ ಒಗ್ಗಟ್ಟು ಹೋರಾಟದ ಟಾನಿಕ್ ನೀಡಿ ಆ ಮೂಲಕ ಸ್ಥಳೀಯ ಸಂಸ್ಥೆ ಚುನಾವಣೆ ಗೆದ್ದು ನೆಲೆ ಭದ್ರಪಡಿಸಿಕೊಳ್ಳುವ ಸಂಕಲ್ಪ ರಾಜ್ಯ ಬಿಜೆಪಿಯಲ್ಲಿ ಹೊರಹೊಮ್ಮಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಪವರ್ ಶೇರಿಂಗ್ ಹಾಗೂ ಒಬ್ಬರಿಗೆ ಒಂದೇ ಹುದ್ದೆ ವಿಚಾರ ಈಗ ಕಾಂಗ್ರೆಸ್ನ ಆಂತರಿಕ ಚರ್ಚೆಯಾಗಷ್ಟೇ ಉಳಿದಿದೆ. ಪರಸ್ಪರ ದಾಳ ಉರುಳಿಸುವ ಸವಾಲ್ ಜವಾಬ್ಗೂ ವೇದಿಕೆ ಕಲ್ಪಿಸಿದೆ. ಸಿಎಂ ಉಪಸ್ಥಿತಿಯಲ್ಲಿ ಸಚಿವ ಡಿನ್ನರ್ ಮೀಟಿಂಗ್ ನಡೆದಿದ್ದು, ಮುಂದುವರಿದ ಭಾಗವಾಗಿ ಎಸ್ಸಿ/ಎಸ್ಟಿ ಸಚಿವ ಶಾಸಕರ ಸಭೆ ಕರೆದಿದ್ದು, ಸಮಾವೇಶಕ್ಕೆ ತಯಾರಿ ನಡೆಸಿದ್ದು, ಈ ಎಲ್ಲಾ ಚಟುವಟಿಕೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದ್ದೂ ಆಗಿದೆ. ಆದರೀಗ ಈ ಬೆಳವಣಿಗೆ ಮತ್ತೊಂದು ಹಂತ ತಲುಪಿದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕು ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಯಬೇಕೆಂಬ ದನಿ ಬಲಗೊಳಿಸುವ ಕಾರ್ಯ ಬಿರುಸುಗೊಂಡಿದೆ. ಕಾಂಗ್ರೆಸ್ನ ಇನ್ನರ್ ಡೆವಲಪ್ಮೆಂಟ್ ಕುರಿತ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಶೃಂಗೇರಿಯ ಶ್ರೀ ಶಾರದಾ ಪೀಠ ಮಹಾ ಕಾರ್ಯಕ್ರಮಕ್ಕೆ ಅಣಿಯಾಗಿದೆ. ಇಂದು ನಡೆಯಲಿರುವ ತ್ರಿವೇಣಿ ಮಹಾ ಸಮರ್ಪಣೆ ಕಾರ್ಯಕ್ರಮದಲ್ಲಿ 50,000 ಮಂದಿ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿ ಏಕಧ್ವನಿಯಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ವಿರಚಿತ ಕಲ್ಯಾಣ ವೃಷ್ಟಿಸುಸ್ತವ, ಶಿವ ಪಂಚಾಕ್ಷರ ನಕ್ಷತ್ರ ಮಾಲೋತ್ರ ಮತ್ತು ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠಿಸಲಿದ್ದಾರೆ. ಈ ಸುದ್ದಿಗೆ ಚಿಂತನ ಪುಟ ನೋಡಿ. ಕೆನಡಾದ ಪ್ರಧಾನಮಂತ್ರಿ ಹುದ್ದೆಗೆ ಜಸ್ಟಿನ್ ಟ್ರುಡೋ ರಾಜೀನಾಮೆ ನೀಡಿರುವ ಬೆನ್ನಲ್ಲೇ ಆ ಸ್ಥಾನಕ್ಕೆ ಭಾರೀ ಪೈಪೋಟಿ ಶುರುವಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಅಮೆರಿಕದ ಲಾಸ್ ಏಂಜಲೀಸ್ ಕಾಳ್ಗಿಚ್ಚಿನ ಅಬ್ಬರಕ್ಕೆ ಸಂಪೂರ್ಣ ತತ್ತರಿಸಿತ್ತು. ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಕೇಂದ್ರ ಸರ್ಕಾರ ಶುಕ್ರವಾರ ರಾಜ್ಯಗಳಿಗೆ ತೆರಿಗೆ ಪಾಲಿನ ಕಂತನ್ನು ಹಂಚಿಕೆ ಮಾಡಿದೆ. ಕರ್ನಾಟಕಕ್ಕೆ 6,310.40 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದೆ. ಕೇಂದ್ರವು 28 ರಾಜ್ಯಗಳಿಗೆ ಒಟ್ಟು 1,73,030 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಇದರ ಸಮಗ್ರ ವಿವರಕ್ಕೆ ಮನಿ ಮಾತು ನೋಡಿ. ರಾಜಕಾರಣ ಪ್ರವೇಶ ಎಂದರೆ ಚುನಾವಣೆ ಸ್ಪರ್ಧೆಯಲ್ಲ, ಜನರೊಂದಿಗೆ ಕೆಲಸ ಮಾಡುತ್ತಾ ಅವರ ಹೃದಯ ಗೆಲ್ಲುವವರೇ ಉತ್ತಮ ರಾಜಕಾರಣಿಗಳು ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಜೆರೋಧಾ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಜತೆ ಮೊದಲ ಬಾರಿ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಮೋದಿ ಹಲವು ವಿಚಾರಗಳ ಕುರಿತು ಮನದಾಳ ತೆರೆದಿಟ್ಟಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಕನ್ನಡತಿ ರಶ್ಮಿಕಾ ಮಂದಣ್ಣ ಸದ್ಯ ಪುಷ್ಪ 2 ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿದ್ದಾರೆ. ದಿನಕ್ಕೊಂದು ದಾಖಲೆ ಬರೆಯುತ್ತಿರುವ ಸಿನಿಮಾದಲ್ಲಿ ರಶ್ಮಿಕಾ ನಟನೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇದೇ ಖುಷಿಯಲ್ಲಿ ಅವರು ಸದ್ಯ ತೆಲುಗು, ಹಿಂದಿ, ತಮಿಳಿನ ಒಟ್ಟು 5 ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ದಿಢೀರ್ ಅವರಿಗೆ ಬೆಡ್ ರೆಸ್ಟ್ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಏಕೆ ಅಂತೀರಾ? ಹಾಗಿದ್ರೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುರವಣಿ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.